ತಂದೆಯವರೇ, ಸಹೋದರ ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರದರ್ಶಿಸುತ್ತಿದ್ದಾನೆ. ಯಾರಾದರೂ ತಲೆಯ ಮೇಲೆ ಮಡಿಕೆಯನ್ನು ಹೊರಬೇಕು, ಗೆಜ್ಜೆಯನ್ನು ಕಾಲಿಗೆ ಕಟ್ಟಿಕೊಂಡು ಅತ್ತಿಂದಿತ್ತ ಓಡಾಡಬೇಕು. ಗೆಜ್ಜೆಯ ಶಬ್ದವನ್ನು ಕೇಳಿ ಬಾಣವನ್ನು ಪ್ರಯೋಗಿಸುತ್ತಾನೆ. ಏನು, ರಾಮಚಂದ್ರನಂತಹ ಬಾಲಕನಿಗೆ ಇದು ಹೊರೆಯಾಗುವುದಿಲ್ಲವೇ? ಇಲ್ಲ ಇಲ್ಲ, ಇದನ್ನು ತಡೆಯಲೇಬೇಕು. ನಾನೇಕೆ ಹೀಗೆ ಯೋಚಿಸುತ್ತಿದ್ದೇನೆ? ರಾಮಚಂದ್ರನು ಸಾಮಾನ್ಯನಾದ ಬಾಲಕನಲ್ಲ, ಈ ದಶರಥ ಮಹಾರಾಜನ ಮಗ. ಅಂದ ಮೇಲೆ ಅವನು ಗುರಿ ತಪ್ಪುವುದಿಲ್ಲ. ಹೌದು, ನಾನು ಅವನ ಶಬ್ದವೇದಿ ಪ್ರಾವೀಣ್ಯತೆಯನ್ನು ನೋಡಲೇಬೇಕು. ಏನಾಯ್ತು ಪ್ರಭು? ಏನಿಲ್ಲ, ಬನ್ನಿ. ರಾಮಚಂದ್ರ, ನಿನ್ನ ಶಸ್ತ್ರವಿದ್ಯಾ ಪ್ರದರ್ಶನ ಯಶಸ್ವಿಯಾಗಲಿ. ಕಂದ ರಾಮಚಂದ್ರ, ನಿನ್ನ ಬಿಲ್ವಿದ್ಯೆಯ ಪ್ರದರ್ಶನ ಎಲ್ಲರಿಗೂ ಆನಂದವನ್ನುಂಟು ಮಾಡಲಿ. ರಾಮಚಂದ್ರ, ನೀನು ಏಕಸಂಧಿಗ್ರಾಹಿ. ಯಾವುದೇ ವಿಷಯವನ್ನಾದರೂ ಸರಿ ಒಂದು ಸಾರಿ ಹೇಳಿಕೊಟ್ಟರೆ ಅದನ್ನು ಗ್ರಹಿಸಿ ಸಾಧಿಸುವ ಶಕ್ತಿ ನಿನ್ನಲ್ಲಿದೆ. ಶಬ್ದವನ್ನು ಆಲಿಸುವ ಏಕಾಗ್ರತೆ, ಚಲಿಸುವ ವಸ್ತುವಿನ ಸ್ಥಾನದ ಬಗ್ಗೆ ನಿಖರತೆ, ಬಾಣ ಸಾಗುವ ವೇಗ, ಅದು ತಲುಪಬೇಕಾದ ಸಮಯ, ಇದೆಲ್ಲವನ್ನು ಲೆಕ್ಕ ಹಾಕಿ ಬಾಣವನ್ನು ತೊಡಬೇಕು. ಆಗಲಿ ಗುರುದೇವ. ಅದೋ ನೋಡು, ನಿನ್ನ ಸಹೋದರರಾದ ಲಕ್ಷ್ಮಣ, ಭರತರು ತಲೆಯ ಮೇಲೆ ಮಡಕೆಯನ್ನು ಹೊತ್ತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಡೆದಾಡುತ್ತಿದ್ದಾರೆ. ಅವರ ಹೆಜ್ಜೆಯ ಗೆಜ್ಜೆಯ ಸದ್ದು ನಿನಗೆ ಕೇಳಿಸುತ್ತಿದೆ. ಆ ಸದ್ದಿನ ಆಧಾರದ ಮೇಲೆ ಅವರ ತಲೆಯ ಮೇಲೆ ಮಡಕೆಯನ್ನು ನಿನ್ನ ಬಾಣದಿಂದ ಛೇದಿಸಬೇಕು. ಆಗಲಿ ಗುರುದೇವ. ರಾಮಚಂದ್ರ, ಬೇಡ ಬೇಡ. ಏನಾಯ್ತು ಪ್ರಭುಗಳೇ? ಪ್ರಭು, ರಾಮಚಂದ್ರನ ಶಬ್ದವೇದಿ ಪ್ರಯೋಗವನ್ನು ಕಂಡು
ನೀವು ಆನಂದಿಸುತ್ತೀರಾ ಎಂದು ಭಾವಿಸಿದ್ದೆ. ಆದರೆ ನೀವು ಆತಂಕದಲ್ಲಿದ್ದಂತೆ ಕಂಡಿರಿ. ಏಕೆ ಪ್ರಭು? ಚಿಕ್ಕ ವಯಸ್ಸಿನಲ್ಲೇ ಶಬ್ದವೇದ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದೀರಲ್ಲವೇ? ನೀವು ಕಲಿತ ವಿದ್ಯೆಯನ್ನು ನಿಮ್ಮ ಮಗ ಪ್ರದರ್ಶಿಸುವಾಗ ಏಕೆ ಆತಂಕಪಟ್ಟಿರಿ? ನಿಜ, ನಾನು ಆತಂಕಪಟ್ಟಿದ್ದೆ ನಿಜ. ಏನಾಯ್ತು ಪ್ರಭು? ನನಗೆ ತಲೆಶೂಲಿಯಾಗುತ್ತಿದೆ. ಔಷಧಿಯನ್ನು ತರುತ್ತೇನೆ. ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪನ್ನು ಯಾರೊಂದಿಗೆ ಹೇಗೆ ಹೇಳಿಕೊಳ್ಳಲಿ? ಇಲ್ಲ, ಹೇಳಿಕೊಳ್ಳಲಾರೆ. ಮಗು ಶ್ರವಣ, ಬಿಸಿಲಿನ ಬೇಗೆಯಿಂದ ಬಾಯಾರಿಕೆ ಆಗುತ್ತಿದೆ. ಕುಡಿಯಲು ಸ್ವಲ್ಪ ನೀರು ಬೇಕಲ್ಲಪ್ಪ. ಆಗಲಿ ತಂದೆ. ಇಲ್ಲೋ ಎಲ್ಲೋ ಹತ್ತಿರದಲ್ಲಿ ನೀರಿರುವಾಗ ಕಾಣುತ್ತಿದೆ. ನಾನೋಗಿ ತರುತ್ತೇನೆ. ಅಮ್ಮ, ಅಪ್ಪ, ನಾನು ಬೇಗನೆ ನೀರು ತೆಗೆದುಕೊಂಡು ಬರುತ್ತೇನೆ. ಈ ಪ್ರದೇಶ ಕಾಡಾಗಿದ್ದರೂ ಸುರಕ್ಷಿತವಾಗಿದೆ. ನೀವೇನು ಭಯ ಪಡೋದು ಬೇಕಾಗಿಲ್ಲ. ನಾನು ಬೇಗ ನೀರು ತೆಗೆದುಕೊಂಡು ಬಂದು ಬಿಡುತ್ತೇನೆ. ನಮ್ಮ ಶ್ರವಣ ಮಗುವಾಗಿದ್ದಾಗ ನಾವು 1-2 ವರ್ಷ ಅವನನ್ನು ಹೊತ್ತು ತಿರುಗಿದರೆ ಅವನು ತನ್ನ ಜೀವನ ಪರ್ಯಂತ ನಮ್ಮನ್ನು ಹೊತ್ತು ತಿರುಗುತ್ತಿದ್ದಾನೆ. ತಂದೆ ತಾಯಿಗಳು ಮಗುವನ್ನು ಹೊತ್ತು ಹೆತ್ತದ್ದಕ್ಕೆ ಜೀವಮಾನವೆಲ್ಲ ಅವರಿಗೆ ಋಣಿಯಾಗಿರಬೇಕು ಎನ್ನುತ್ತಾರೆ. ಆದರೆ ಇವನು ತನ್ನ ಜೀವಮಾನವೆಲ್ಲ ನಮ್ಮನ್ನು ಹೊತ್ತು ತಿರುಗುತ್ತಿದ್ದಾನೆ. ಇವನಿಗೆ ನಾವು ಎಷ್ಟು ಜನ್ಮದಲ್ಲಿ ಋಣಿಯಾಗಿರಬೇಕು ಏನು? ದೇವರು ನಮ್ಮ ಕಣ್ಣುಗಳನ್ನು ಕಿತ್ತುಕೊಂಡ. ಆದರೆ ಇಂತಹ ಚಿನ್ನದಂತಹ ಮಗನನ್ನು ನಮಗೆ ಕಣ್ಣಾಗಿ ಕೊಟ್ಟ.